ತಿಳಿದವರು ಹೇಳ್ತಾರೆ, ನಾವು ಭಗವಂತನ ಹತ್ರ ಹೋಗ್ಬಿಟ್ಟು ದೇವರೇ ನನಗೆ ಕಷ್ಟಗಳಿದೆ ಅನ್ನೋದಕ್ಕಿಂತ ಕಷ್ಟಗಳಿಗೆ ಹೇಳಬೇಕಂತೆ ನನ್ನ ಹತ್ರ ಭಗವಂತ ಇದ್ದಾನೆ ಅಂತ. ಆದರೆ ಭಗವಂತ ನನ್ನ ಜೊತೆಗಿದ್ದಾನೆ ಅನ್ನೋದಕ್ಕಿಂತ ನಾನು ಭಗವಂತನ ಜೊತೆಗಿದ್ದೇನೆ ಅನ್ನೋದು ಇನ್ನೂ ಚಂದ. ಅಂದರೆ ಒಳ್ಳೆಯದು ಕೆಟ್ಟದ್ದು ಏನೇ ನಡೆದರೂ ಕೂಡ ಅದು ಭಗವಂತನ ಇಚ್ಛೆ ಅಂತ ನಾವು ಅಂದ್ಕೊಂಡ್ರೆ, ನಡೆಯೋ ಯಾವುದನ್ನು ಪ್ರತಿರೋಧಿಸದೆ ಅದನ್ನು ಸ್ವೀಕರಿಸಿದ್ರೆ ಅವನಿಚ್ಛೆ ಏನಿದೆ ಅದೇ ನನ್ನಿಚ್ಛೆ ಅಂತ ಅಂದ್ಕೊಂಡಾಗ ಸಿಗೋ ಸುಖ ಭಗವಂತ ನನ್ನ ಇಚ್ಛೆನೇ ಈಡೇರಿಸ್ತಾನೆ ಅನ್ನೋದರಲ್ಲಿ ಖಂಡಿತ ಸಿಗಲ್ಲ. ಈ ಭಾವವನ್ನು ನೀವು ಒಮ್ಮೆ ಅನುಭವಿಸಿದ್ರೆ ನಿಮಗೆ ಗೊತ್ತಿರುತ್ತೆ. ಅದು ಯಾಕೆ ಹಾಗೆ ಅಂದರೆ, ಈಗ ಭಗವಂತ ನಮ್ಮ ಇಚ್ಛೆಯನ್ನು ಈಡೇರಿಸ್ತಾನೆ ಅಂತ ನಾವು ಅನ್ಕೋತೀವಿ ಅಂದರೆ ನಾವು ಅತೃಪ್ತರಾಗಿದ್ದೀವಿ. ನಮಗೆ ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಅದನ್ನ ಈಡೇರಿಸು ಅಂತ ನಾವು ಕೇಳ್ತಾನೆ ಇರ್ತೀವಿ, ಅತೃಪ್ತರಾಗೇ ಇರ್ತೀವಿ ಕೊನೆ ತನಕ. ಅದೇ ಅವನಿಚ್ಛೆಯನ್ನೇ ನಮ್ಮ ಇಚ್ಛೆ ಅಂತ ಮಾಡ್ಕೊಂಡ್ಬಿಟ್ರೆ ನಡೆಯೋ ಎಲ್ಲವನ್ನು ನಾವು ಎಂಜಾಯ್ ಮಾಡ್ಬೋದು, ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ಬೋದು, ಯಾವಾಗಲೂ ತೃಪ್ತರಾಗೇ ಇರ್ಬೋದು. ಇದನ್ನು ಇನ್ನೊಂದು ಮಗ್ಲಲ್ಲಿ ಕೂಡ ನೋಡೋದಿದ್ದರೆ, ಭಗವಂತ ಎಲ್ಲ ಇಚ್ಛೆಯನ್ನು ಈಡೇರಿಸ್ಬಿಟ್ಟ ಅಂದರೆ ನಮಗೆ ಜೀವನದಲ್ಲಿ ಥ್ರಿಲ್ಲಿಂಗೇ ಉಳಿಯಲ್ಲ. ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ರೆ ನಮಗೆ ಮೂವಿ ನೋಡೋಕ್ಕೆ ಆಸಕ್ತಿ ಉಳಿಯುತ್ತಾ? ಜೀವನನೂ ಕೂಡ ಹಾಗೇನೆ. ಅದೇ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಬರ್ತಾ ಇದ್ದರೆ ನಾವು ಅದೊಂದು ಸಿನಿಮಾ ಅನ್ನೋ ಥರ ಸಾಕ್ಷಿಯಾಗಿ ನೋಡ್ತಾ ಇದ್ದರೆ ಯಾವುದೇ ಸಫರಿಂಗ್ಸ್ ಇಲ್ಲದೆ ಜೀವನ ಸರಾಗವಾಗಿ ಹೋಗ್ತಾ ಇರುತ್ತೆ.